ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮಾರ್ಚ್ 7ಕ್ಕೆ ಬಜೆಟ್, 16ನೇ ಬಜೆಟ್ಗೆ ಸಿದ್ದರಾಮಯ್ಯ ತಯಾರಿ. ಮಾರ್ಚ್ 3ಕ್ಕೆ ರಾಜ್ಯಪಾಲರ ಭಾಷಣ. ಪೂಜಾ ಸ್ಥಳಗಳ ಕಾಯ್ದೆಗೆ ಸಂಬಂಧಿಸಿದ ಅರ್ಜಿಗಳ ಸಂಖ್ಯೆಯಲ್ಲಿ ಹೆಚ್ಚಳ, ಹೊಸ ಅರ್ಜಿ ವಜಾ ಮಾಡಿದ ಸುಪ್ರೀಂ ಕೋರ್ಟ್. ಇಂದು ನಕ್ಷಾ ಪೈಲಟ್ ಯೋಜನೆ ಉದ್ಘಾಟನೆ, ಭೂ ಸಮೀಕ್ಷೆ ಪ್ರಕ್ರಿಯೆಗಳನ್ನು ಆಧುನೀಕರಿಸುವ ಗುರಿ ಕೇಂದ್ರದ ಯೋಜನೆ. ರೈಲ್ವೆ ಇಲಾಖೆ ಫುಲ್ ಅಲರ್ಟ್, ಜನದಟ್ಟಣೆ ತಪ್ಪಿಸಲು ಹಲವು ಕ್ರಮ, 60 ನಿಲ್ದಾಣಗಳಲ್ಲಿ ಹೋಲ್ಡಿಂಗ್ ಝೋನ್ ಸ್ಥಾಪನೆ. ಆರ್ಸಿಬಿ ಸತತ 2ನೇ ಜಯಭೇರಿ, ಡಬ್ಲ್ಯೂಪಿಎಲ್ನಲ್ಲಿ ಸ್ಮೃತಿ ಮಂದಾನ ಗೆಲುವಿನ ಆಟ, ಕ್ಯಾಪಿಟಲ್ಸ್ ಕಾಡಿದ ರೇಣುಕಾ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಈ ಖಾತಾ ಸಮಸ್ಯೆ, ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಡಿಯೋ ಸಂವಾದ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಎ+, ರಾಜ್ಯದಲ್ಲಿ ಪ್ರಥಮ, ಗುಣಮಟ್ಟ ಪರಿಣಾಮಕಾರಿ ಸಂಶೋಧನೆಗೆ ಗೌರವ. ಷೇರುಪೇಟೆ ಅಲ್ಪಚೇತರಿಕೆ ಉತ್ಸಾಹ, ಸೆನ್ಸೆಕ್ಸ್ ನಿಫ್ಟಿ ಏರಿಕೆ, ಚಿನ್ನದ ದರ ₹1,200 ಇಳಿಕೆ. ನಗರಕ್ಕೆ ಬಿಸಿಲ ತಾಪದ ಎಚ್ಚರಿಕೆ, ಈಗಾಗಲೇ ನಗರದ ತಾಪಮಾನದಲ್ಲಿ 2 ಡಿಗ್ರಿ ಸೆಲ್ಸಿಯಸ್ ಏರಿಕೆ. ಪ್ರೊ ಲೀಗ್ ಹಾಕಿ, ಮಹಿಳಾ ತಂಡಕ್ಕೆ ಸ್ಪೇನ್ ಎದುರಾಳಿ, ಹರ್ಮನ್ ಬಳಗಕ್ಕೆ ಜರ್ಮನಿ ಸವಾಲು.